ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಗೆಣಸಿನ ಉಪ್ಕರಿ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಟೊಟೊ ಅಂತ ಸಹ ಹೇಳ್ತಾರೆ ನೋಡಿ. ಇದಕ್ಕೆ ಗೆಣಸು ಅಂದರೆ ಎಲ್ರಿಗೂ ಸಾಧಾರಣ ಗೊತ್ತಿರುತ್ತೆ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು. ಸೊ ಸ್ವೀಟ್ ಪೊಟೊಟೊನ ಚೆನ್ನಾಗಿ ಗೆಣಸನ್ನು ಚೆನ್ನಾಗಿ ತೊಳೆದು ನೋಡಿ ಹೀಗೆ ಸ್ಕ್ವೇರಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಅರ್ಧ ಸೈಜಲ್ಲಿ ನೋಡಿ ಹೀಗೆ ನೋಡಿ ಹೀಗೆಲ್ಲ ಕಟ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಒಂದು ಬಾಣಲೆಯಲ್ಲಿ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ. ಅದರಲ್ಲಿ ಸಾಸಿವೆ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಮತ್ತು ನೋಡಿ ಸಾಸಿವೆ ಇದಾಯಿತು, ಪಟ್ ಆಗ್ತಾಯಿದೆ. ಮತ್ತು ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಕಟ್ ಮಾಡಿ, ಕರಿಬೇವು ನೋಡಿ ಕರಿಬೇವು ಹಾಕಿದೆ ಮತ್ತು ಒಣಮೆಣಸು ಕಟ್ ಮಾಡಿ ಹಾಕಿ ಅದರಲ್ಲಿ ಅದು ಚೆನ್ನಾಗಿ ಹುರಿಬೇಕು. ಆಮೇಲೆ ಗೆಣಸು ಹೆಚ್ಚಿರ್ತೀವಲ್ಲ ಅದನ್ನು ಹಾಕಿ ಉಪ್ಪು ಹಾಕಬೇಕು. ಆಮೇಲೆ ಒಂದು ಸರ್ತಿ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ, ಅದು ಒಗ್ಗರಣೆ ಒಟ್ಟಿಗೆ ಮಿಕ್ಸ್ ಆಗಲಿ. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಹೀಗೆ ಚೆಂದ ಮಿಕ್ಸ್ ಮಾಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಿ, ಕಮೆಂಟ್ಸಲ್ಲಿ ಬರೀರಿ. ಇದನ್ನೆಲ್ಲ ಟ್ರೈ ಮಾಡಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ. ನನಗೂ ಸ್ವಲ್ಪ ಖುಷಿ ಆಗುತ್ತೆ ಆವಾಗ ನೀವು ಎಲ್ಲ ಟ್ರೈ ಮಾಡಿದ್ರಿ ಅಂತ. ಆಮೇಲೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ, ನೀರು ನೋಡ್ಕೊಂಡು ಹಾಕಿ, ತುಂಬ ಬೇಡ, ಗೆಣಸು ಬೇಗ ಬೇಯುತ್ತೆ. ನೀರು ಹಾಕಿ ಒಂದು ಮುಚ್ಚಿಟ್ಬಿಡಿ, ಒಂದು ಕವರ್, ಒಂದು ಮುಚ್ಚಳದಿಂದ ಹೀಗೆ ಮುಚ್ಚಿಟ್ಟು, ಮತ್ತು ಮಧ್ಯದಲ್ಲಿ ಒಂದು ಸರ್ತಿ ಬೇಕಾದರೆ ಮುಚ್ಚಳ ತೆಗೆದು ಒಂದು ಸರ್ತಿ ಸರಿಯಾಗಿ ತಿರುಗಿಸಿ ನೋಡಿ ನೀರೆಲ್ಲ ಕಡಿಮೆ ಆಗಿದೆ ಏನಂತ ನೋಡಿ. ಫೈನಲ್ ಈಗ ಆಯಿತು, ಗೆಣಸಿನ ಉಪ್ಕರಿ ರೆಡಿಯಾಗಿದೆ. ನೋಡಿ ಹೇಗೆ ಕಲರ್ ಚೇಂಜ್ ಆಗಿದೆ. ತುಂಬ ಟೇಸ್ಟಿ ಇತ್ತು, ಸ್ವೀಟಾಗಿತ್ತು. ಕೆಲವರು ಸ್ವಲ್ಪ ಬೆಲ್ಲ ಹಾಕ್ತಾರೆ, ಬೇಕಾದರೆ ಹಾಕ್ಕೊಳ್ಳಿ. ಇದೇ ತುಂಬ ಸ್ವೀಟ್ ಇದ್ದಿದ್ದೀನಿ ಅಂದರೆ ನಾನು ಹಾಕಲಿಲ್ಲ. ಆಮೇಲೆ ಸ್ವಲ್ಪ ತೆಂಗಿನ ತುರಿ, ಫ್ರೆಶ್ ತೆಂಗಿನಕಾಯಿನ ಇದ್ರ ಮೇಲೆ ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಗೆಣಸಿನ ಉಪ್ಕರಿ, ಗೆಣಸಿನ ಉಸ್ಲಿ ಹೇಗೂ ಹೇಳ್ಬೋದು. ಇಟ್ಸ್ ರೆಡಿ ಟು ಈಟ್. ಹೆಲ್ದಿ, ತುಂಬ ಹೆಲ್ತಿಗೆ ಒಳ್ಳೆಯದಂತೆ. ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಅಂತೆ ಗೆಣಸಿನಲ್ಲಿ. ಹಾಗಾಗಿ ನೋಡಿ ಎಲ್ಲರೂ ಹೀಗೆ ಮಾಡಿ ತಿನ್ನಿ, ತುಂಬ ಚೆನ್ನಾಗಾಗತ್ತೆ. ಊಟದ ಜೊತೆ ತಿನ್ಬೋದು, ಹೀಗೆ ಸಂಜೆ ಹೊತ್ತಿಗೂ ತಿನ್ಬೋದು.